ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು, ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ನೋಡ್ತಾ ಇರಿ ಸುದ್ದಿಗಳನ್ನು. ನಮ್ಮ ರಾಜ್ಯ ಸರ್ಕಾರಕ್ಕೆ ಮೊಲತಾಯ ಧೋರಣೆ ಆಗ್ತಾ ಇದೆ. ಬಹಳಷ್ಟು ಯೋಜನೆ ಜೊತೆ ಸೇರಿ ಈ ಒಂದು 35,000 ಹೊರೆನೂ ನಮ್ಮ ಮೇಲೆ ಬಿದ್ದರೆ ಏನಾಗ್ಬೋದು? ಯಾಕಂದರೆ 2023 ಕೇಂದ್ರ ಬಜೆಟ್ನಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆಗೆ ಶಿಫಾರಸು ಮಾಡಲಾದ ಅನುದಾನ 5,300 ಕೋಟಿ ಬಂದಿದ್ದು ಏನೂ ಇಲ್ಲ. 15ನೇ ಹಣಕಾಸು ಆಯೋಗದಲ್ಲಿ ಶಿಫಾರಸು ಮಾಡಲಾದ ವಿಶೇಷ ಅನುದಾನ, ಮಾನ್ಯ ಮುಖ್ಯಮಂತ್ರಿಯವರು ಕೂಡ ಸುಮಾರು ಬಾರಿ ಹೇಳಿದ್ದಾರೆ, 5,495 ಕೋಟಿ ಬಂದಿದ್ದು ಶೂನ್ಯ. 15ನೇ ಹಣಕಾಸು ಆಯೋಗದಲ್ಲಿ 6,000 ಕೋಟಿ ಬೆಂಗಳೂರು ಅಭಿವೃದ್ಧಿಗಾಗಿ ಪೆರಿಫರಲ್ ರಿಂಗ್ ರೋಡ್ ಬರಬೇಕಾಗಿತ್ತು, ಬಂದಿದ್ದು ಏನೂ ಇಲ್ಲ. 15 ಹಣಕಾಸು ಆಯೋಗದಲ್ಲಿ ಶಿಫಾರಸು ಮಾಡಲಾದ ಆರೋಗ್ಯ ಅನುದಾನ 1,683 ಕೋಟಿ ಬಂದಿದ್ರೆ ಅವರು ಕೇವಲ ಬಿಡುಗಡೆ ಮಾಡಿದ್ದು 809 ಕೋಟಿ. ಇನ್ನೂ ಒಂದು 800 ಕೋಟಿ ನಮ್ಗೇನು ಬರಬೇಕಾಗಿತ್ತೆ ನಮ್ಮ ಭಾಗದ ಜನರಿಗೆ ಅನ್ಯಾಯ. ಮತ್ತು ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳಿಗೆ 10,500 ಕೋಟಿ ಬರಬೇಕಾಗಿತ್ತು, ಬಂದಿದ್ದು ಕೇವಲ 9,500. ನಗರ ಸ್ಥಳೀಯ ಸಂಸ್ಥೆಗಳಿಗೆ ಶಿಫಾರಸು ಮಾಡಲಾದ ಅನುದಾನ 5,215, ಬಂದಿದ್ದು 4,000. 15ನೇ ಹಣಕಾಸು ಆಯೋಗದಲ್ಲಿ ತೆರಿಗೆ ಹಂಚಿಕೆ ಸೂತ್ರದ ಬದಲಾವಣೆಯಿಂದ ನಷ್ಟ 80,000 ಕೋಟಿ. ಇದು ಜನರಿಗೆ ಗೊತ್ತಾಗಲ್ಲ, ನಾವು ಹೇಳಬೇಕಾಗ್ತದೆ. NDRF ಬೇಡಿಕೆಗೆ ಕೇಳಿದ್ದು 18,171 ಕೋಟಿ, ಬಂದಿದ್ದು ಕೇವಲ 10,907 ನಷ್ಟ. ಈಗ ತಗೊಂಡು ಹೋಗ್ತೀವಿ, ಯಾಕಂದರೆ ಕಳೆದ ಇದು ವಿದರ್ಭ ಮಾಡೆಲ್ ಅಲ್ಲಿ ಕಳೆದ 2013ರಿಂದ 2025ವರೆಗೆ ನಮಗೆ ಅನುದಾನ ಬಂದಿರುವಂತಹ ಅನುಮೋದನೆ ಕೊಟ್ಟಿರೋದು 24,878 ಕೋಟಿ. ಇದು ಯಾಕೆ ಬಂತು ಅಂದರೆ ಆರ್ಟಿಕಲ್ 371 ತಿದ್ದುಪಡಿ ಆಗಿರೋ ಕಾರಣದಿಂದ. ಆರ್ಟಿಕಲ್ 371 ತಿದ್ದುಪಡಿ ಮಾಡಿದ್ದು ಪದೇ ಪದೇ ನಾವು ಹೇಳಬೇಕಾಗ್ತದೆ. ನಮ್ಮ UPA ಸರ್ಕಾರ ದಿವಂಗತ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಇದ್ದಾಗ, ಹಾಗೂ UPA ಚೇರ್ಪರ್ಸನ್ ಶ್ರೀಮತಿ ಸೋನಿಯಾ ಗಾಂಧಿ ಅವರಿದ್ದಾಗ, ಕೇಂದ್ರ ಸರ್ಕಾರದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೇಂದ್ರ ಸಚಿವರಿದ್ದಾಗ, ದಿವಂಗತ ಧರಮ್ ಸಿಂಗ್ ಅವರು ಲೋಕಸಭಾ ಸದಸ್ಯರಿದ್ದಾಗ ಇದು ಬಂದಿದ್ದು. ಆವಾಗ ಇದು ಅನುಷ್ಠಾನನು ತಗೊಂಡು ಬಂದಿದ್ದು ನಮ್ಮ ಸರ್ಕಾರ. ಕಳೆದ 20 ವರ್ಷದಲ್ಲಿ BJPಯವರು 11 ವರ್ಷ ಅಧಿಕಾರದಲ್ಲಿದ್ದಾರೆ. ಈಗ 2026 ಇನ್ನೂ ಒಂದು 5 ದಿವಸದಲ್ಲಿ ಬಂದುಬಿಡ್ತದೆ. 2006ರಿಂದ 2008ವರೆಗೆ BJP JDS ಸರ್ಕಾರ 2 ವರ್ಷ ಆಯಿತು. 2008ರಿಂದ 2013ವರೆಗೆ ಯಡಿಯೂರಪ್ಪ ಅವರು, ಜಗದೀಶ್ ಶೆಟ್ಟರು, ಸದಾನಂದ ಗೌಡರು ಇದ್ದರು, 5 ವರ್ಷ, 7 ವರ್ಷ ಆಯಿತು. 2019ರಿಂದ 2023ವರೆಗೆ 4 ವರ್ಷ ಬೊಮ್ಮಾಯಿ ಅವರು ಮತ್ತು ಯಡಿಯೂರಪ್ಪ ಇದ್ದರು. ಕಳೆದ 20 ವರ್ಷದಲ್ಲಿ 11 ವರ್ಷ ಅವರಿದ್ದಾರೆ. ಈ 11 ವರ್ಷದಲ್ಲಿ ಈ ಒಂದು 25,000 ನಾನೇನು ನಿಮ್ಗೆ ಲೆಕ್ಕ ಕೊಟ್ಟೆ, 19,000 ಬಿಡುಗಡೆ ಆಗಿದ್ದು ಕಾಂಗ್ರೆಸ್ ಸರ್ಕಾರ ವತಿಯಿಂದ, 6,000 ಬಿಡುಗಡೆ ಆಗಿದ್ದು ಅವ್ರ ಕಡೆಯಿಂದ. ಎಸ್ಪೆಷಲಿ ಸೇಡಂ ಮತ್ತು ಶಾಬಾದ್ ಟೌನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಬಸ್ ಸ್ಟ್ಯಾಂಡ್ ಕಡೆ ಈ ಯಾರು ಪ್ಯಾಸೆಂಜರ್ಸ್ ಬಸ್ ಹತ್ತಬೇಕಾದ್ರೆ ಅವರ ಹೊರಗಲ್ಲಿರುವಂಥ ಚೈನ್ ಯಾರೋ ಕಳ್ಳತನ ಮಾಡಿಕೊಂಡು ಹೋಗಿದ್ದಾರೆ ಅನ್ನೋದು ಸಾಕಷ್ಟು 3 ಪ್ರಕರಣ ದಾಖಲಾಗಿರುತ್ತದೆ. ಒಂದು ಶಾಬಾದ್ ನಗರ ಪೊಲೀಸ್ ಠಾಣೆಯಲ್ಲಿ 16th ಡಿಸೆಂಬರ್ಗೆ 2 ಪ್ಯಾಸೆಂಜರ್ಸ್, ಒಬ್ಬರು ಶ್ರೀಮತಿ ವಿಜಯಲಕ್ಷ್ಮಿ ಮತ್ತು ಗೌರಮ್ಮ ಅಂತ, ಇವರಿಬ್ಬರು ಶಾಬಾದ್ ನಗರ ಬಸ್ ಸ್ಟ್ಯಾಂಡ್ ಬಸ್ ಹತ್ತಬೇಕಾದ್ರೆ ಅವರ ಕೊರಳಲ್ಲಿರುವಂತಹ ಬಂಗಾರದ ಲಾಕೆಟ್ಟು ಮತ್ತು ಕೊರಳಲ್ಲಿನ ಜೀರಾಮಣಿ ಒಟ್ಟು 3,60,000 ವರ್ತ್ ಆಫ್ ಗೋಲ್ಡ್ ಕಳ್ಳತನ ಆಗಿದೆ ಅಂತ ಒಂದು ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಅದು ನಾವು ಶಾಬಾದ್ ನಗರ ಪೊಲೀಸ್ ಠಾಣೆಯಲ್ಲಿ 143/2025 ಅಂತ ಒಂದು ಕಳ್ಳತನ ಪ್ರಕರಣ ದಾಖಲಿಸಿಕೊಂಡಿರುತ್ತೇವೆ. ಅದೇ ರೀತಿಯಲ್ಲಿ ಸೇಡಂ ಬಸ್ ಸ್ಟ್ಯಾಂಡ್ ಅಲ್ಲಿ ಇದೇ ರೀತಿಯಿಂದ ಸೇಮ್ ಬಸ್ ಹತ್ತಬೇಕಾದ್ರೆ ಅವರು
ಕೊರಳಲ್ಲಿರುವಂತಹ ಆಭರಣಗಳು, ಬಂಗಾರ ಆಭರಣಗಳ ವರ್ತ್ 8 ತೊಲಾಸ್ ಆಫ್ ಗೋಲ್ಡ್, 6 lakhs ವರ್ತ್ ಗೋಲ್ಡ್ ಕಳೆದೋಗಿದೆ. ಈ ಸಂಬಂಧ 2 ಪ್ರಕರಣಗಳು ಡಿಫರೆಂಟ್ ಡೇಟ್ಸ್, ಒಂದು 183/2025 ಮತ್ತು 224/2025. ಈ 3 ಕೇಸಸ್ ಅಲ್ಲಿ ನೋಡಿದ್ರೆ ಒಂದೇ ಸಿಮಿಲರ್ ಗೊತ್ತಾಗುತ್ತೆ. ಒಂದು ಬಸ್ ಸ್ಟ್ಯಾಂಡ್ ಅಲ್ಲಿ ಕಳ್ತನ ಆಗಿರುವುದು, ಸೆಕೆಂಡ್ ಬಸ್ ಹಾಕಬೇಕಾದ್ರೆ ಕಳ್ತನ ಆಗಿರುವುದು, ಮತ್ತು ಅವರ ಕೊರಳಲ್ಲಿರುವಂತಹ ಆಭರಣಗಳು ಕಳ್ಳತನ ಮಾಡ್ಕೊಂಡು ಹೋಗಿರುವುದು ಸೇಮ್ ಮೋಡಸ್ ಕಂಡು ಬಂದಿದ್ದು. ಇದೆಲ್ಲ ಸೇಮ್ ಗ್ಯಾಂಗ್ ಮಾಡಿರ್ತಾರೆ ಅಂತ ನಾವು ಒಂದು 2 ತಂಡವನ್ನು ರಚನೆ ಮಾಡಿದ್ದೇವೆ. ಒಂದು ಶಾಬಾದ್ ಒಂದು ಮತ್ತು ಸೇಡಮ್ ಒಂದು. ಈಗ ಆಹಾರ ಭತ್ಯೆ ಭಾಳಷ್ಟು ಕಡಿಮೆ ಅದ. ಪ್ರೀ ಮೆಟ್ರಿಕ್ ಹಾಸ್ಟೆಲ್ಗಳಿಗೆ 1750 ಕೊಡ್ತಾರೆ, ಈ ಪೋಸ್ಟ್ ಮೆಟ್ರಿಕ್ 1850 ಕೊಡ್ತಾರೆ. 1850ರದಾಗೆ ಮೆನು ಚಾರ್ಟ್ ಪ್ರಕಾರ ಊಟ ತಿಂಡಿ ನಾಷ್ಟ ಎಲ್ಲನೂ ಕೊಡ್ಬೇಕು. ಸ್ನ್ಯಾಕ್ಸು, ಚಿಕನ್ ಇರಲಿ, ತಿಂಗಳಿಗೊಮ್ಮೆ ಹೋಳಿಗಿರಲಿ ಎಲ್ಲನೂ ಕೊಡ್ತಾರೆ. ಇದು ಸಮಸ್ಯೆ ನಮ್ಗೆ ಯಾಕೆ ನಾವು ಇದು ಹೇಳ್ತಾ ಇದ್ದೇವೆ ಅಂದರೆ, ಸರ್ಕಾರ ಕಮ್ ಬಜೆಟ್ ಕೊಡಲಿಂದ ನಮ್ಮವ್ರ ಮೇಲೆ ಅಟ್ಯಾಕ್ ಆಗ್ತದೆ. ಅಡುಗೆ ಚಲೋ ಆಗಿಲ್ಲ ಅಂತಂದರೆ ನಮ್ಮ ಅಡುಗೆದವ್ರಿಗೆ ಹಿಡಿತಾರೆ. ಅವ್ರು ಅಡುಗೆ ಮಾಡೋರಿಗೆ ಹುಡುಗರು ಏನಂತಾರೆ ಅಡುಗೆ ಚಲೋ ಆಗಿಲ್ಲ ಅಂತ. ಈಗ ಮಕ್ಕಳ ಸಂಖ್ಯೆ ಹೆಂಗಾಗ್ಯದಲ್ಲ ಅಂತಂದ್ರೆ 100 ಮಕ್ಕಳಿದ್ದಲ್ಲಿ 150 ಮಕ್ಕಳು MLAಗಳು ಮಿನಿಸ್ಟ್ರುಗಳೆಲ್ಲ ಎಕ್ಸೆಸ್ ಕಳಿಸ್ಬಿಡ್ತಾರೆ ಹಾಸ್ಟೆಲ್ಗೆ. 100 ಇದ್ದಲ್ಲಿ 100 ಇರಬೇಕಲ್ಲ, 100 ಇದ್ದಲ್ಲಿ 150 ಮಾಡ್ತಾರೆ. 150 ಮಾಡಲಿಂದ ಒಂದು ಕಡೆ ನಮ್ಮ ಅಡುಗೆ ಮಾಡೋರಿಗೂ ಹೊರೆ ಹೆಚ್ಚಿಗೆ ಆಯ್ತು. 100 ಮಕ್ಕಳಿದ್ದಲ್ಲಿ 150 ಮಕ್ಕಳಿಗೆ ಹೆಚ್ಚಿಗೆ ರೊಟ್ಟಿ ಬಡಿ ಎಲ್ಲರೂ ಹೆಚ್ಚಿಗೆ ಕೆಲಸ ಮಾಡ್ಬೇಕಾಗ್ತದೆ. ಹೀಗಾಗಿ ನಮ್ಮ ಅಡುಗೆಯವ್ರಿಗೂ ಹೊರೆ ವಜ್ಜಾಗ. ಅಡುಗೆ ಖರಾಬ್ ಆದ್ರೆ ನಮ್ಮ ಅಡುಗೆಯವ್ರ ಮ್ಯಾಗೆ ಬರ್ತದೆ. ಈಗ ನಾವು ಅದೇ ಈಗ ಅದು ನಮ್ಮದು ಬೇಡಿಕೆನೇ ಅದ. ಮಿನಿಮಮ್ ಏನದ ಒಂದು ದಿನಕ್ಕೆ 150 ರೂಪಾಯಿ ಅಂತಂದ್ರೆ 4,500 ರೂಪಾಯಿ ನಮ್ದು ಆಹಾರ ಭತ್ಯೆ ವಿದ್ಯಾರ್ಥಿಗಳಿಗೆ ಕೊಡ್ರಿ ಅಂದರೆ ಒಳ್ಳೆ ಅಕ್ಕಿ ಕೊಡ್ಲಾಕತ್ತೆ. ಅದು ಅಕ್ಕಿ ಸರಿ ಇಲ್ಲ, ಎಷ್ಟೇ ಹಸನ್ ಮಾಡಿದ್ರು ಅದು ಅಕ್ಕಿದಾಗ ಹುಳಗಳು ಡುಸಿಗಳು ಅದು ಇರ್ತದೆ. ಈ ಥರ ಪ್ರಯತ್ನ ಮಾಡ್ತಾರೆ. ಎಲ್ಲೋ ಒಂದು ಕಣ್ ತಪ್ಪು ಬಂದುಬಿಟ್ರೆ ಅದೇ ದೊಡ್ಡ ಸುದ್ದಿ ಆಗತ್ತೆ. ಅದು ಅಕ್ಕಿ ಆಹಾರ ವೆಚ್ಚನೂ ಹೆಚ್ಚಿಗೆ ಮಾಡಬೇಕು. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.